ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇಂದಿನ ನವರಾತ್ರಿಯ ಚೈತ್ರ ನವರಾತ್ರಿಯ 2ನೇ ದಿನದಲ್ಲಿದ್ದೀವಿ. ಇವತ್ತಿನ ವಿಷಯ ಏನು ಅಂತಂದ್ರೆ ಷೋಡಶ ದೇವಿಯ ಒಂದು ಸಾಧನೆ ಅಂತ ಹೇಳ್ಬಿಟ್ಟು, ಇಂತಹ ಒಂದು ಷೋಡಶ ದೇವಿಯ ನಾವು ಯಾವ ರೀತಿ ಆರಾಧನೆಯನ್ನ ಮಾಡಬೇಕು ಅಥವಾ ಈ ಷೋಡಶ ದೇವಿ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೆ ನನ್ನ ಹಲವಾರು ಕಾರ್ಯಕ್ರಮದಲ್ಲಿ ಮಾಂತ್ರಿಕ ಬಾಧೆ ಅಂದ್ರೇನು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಂದ್ರೇನು, ಈ ತರ ಹಲವಾರು ವಿಚಾರಗಳನ್ನ ಸಮೇತ ನಾನು ಕೊಟ್ಟಿದ್ದೀನಿ. ಇಂತಹ ವಿಡಿಯೋವನ್ನ ನೋಡಿ ನೀವು ಹಲವಾರು ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೆ ಇವತ್ತಿನ ದಿನ ನಾವು ದಶಾಮಹಾವಿದ್ಯೆಯಲ್ಲಿ 3ನೇ ತಾಯಿಯ ಒಂದು ಅವತಾರದಲ್ಲಿ ಷೋಡಶಿ ಸಾಧನೆ ಅಂತ ಹೇಳ್ತೀವಿ. ಇಂತಹ ಷೋಡಶಿ ಸಾಧನೆಯಲ್ಲಿ ನಾವು ಈ ಸಾಧನೆಯನ್ನ ಮಾಡೋದ್ರಿಂದ ಅಥವಾ ಈ ದೇವಿಯನ್ನ ನಾವು ಮನದಾಳದಲ್ಲಿ ನೆನೆಸ್ಕೊಳ್ಳೋದ್ರಿಂದ ನಮಗೆ ಏನು ಲಾಭ ಆಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಇದನ್ನ ಕಥೆಯ ರೂಪದಲ್ಲಿ ಹೇಳ್ತೀನಿ. ಇವತ್ತು ನಾನು ಸರ್ವಶಕ್ತಿಯು ಸ್ವರೂಪಿಣಿಯೂ ತ್ರಿಲೋಕ ಮಾತೆಯು ಶ್ರೀ ಚಕ್ರೇಶ್ವರಿಯೂ ಆದಂತ ಶ್ರೀ ದಕ್ಷಿಣ ನಾಗಕಾಳಿಕ ಅಮ್ಮನವರ ಪಾದಾರವಿಂದಗಳಿಗೆ ನಮಿಸುತ್ತಾ ಇವತ್ತಿನ ಷೋಡಶಿ ಸಾಧನೆಯ ಒಂದು ಕಥೆಯನ್ನು ನಾನು ಹೇಳ್ತೀನಿ ಯಾಕೆ ಈ ಷೋಡಶಿ ದೇವಿಯು ತನ್ನ ಅವತಾರವನ್ನ ತಾಳಿದ್ಲು ಅಂತ ಹೇಳ್ಬಿಟ್ಟು ಪ್ರಿಯ ವೀಕ್ಷಕರೇ. ಹಾಗಾಗಿ ಕೊನೆಯ ತನಕನು ಕೇಳಿ. ಯಾರ್ಯಾರು ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅವರೆಲ್ಲರಿಗೂ ಶ್ರೀಚಕ್ರ ದೇವಿಯಾಗಿರುವಂತ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರ್ಲಿ ಅಂತ ಹೇಳ್ತಾ ಇವತ್ತಿನ ಷೋಡಶಿ ಸಾಧನೆಯನ್ನ ಹೇಳ್ತೀನಿ. ಈ ಸಾಧನೆ ಬಂದು ಇವಳು ಶಾಂತ ರೂಪಳು ಆಗಿರ್ತಾಳೆ, ಉಗ್ರ ರೂಪಳು ಆಗಿರ್ತಾಳೆ. ಎರಡೂ ವಿಧಾನದಲ್ಲೂ ನಾವು ಆ ತಾಯಿಯನ್ನ ಸಾಧನೆಗಳನ್ನು ಮಾಡಬಹುದು. ಸಾಧಕನಲ್ಲಿ ಸಂಯಮನೂ ಇರಬೇಕು, ಜೊತೆಗೆ ಮನೋಬಲ ಇರಬೇಕು. ಈ ತಾಯಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಸುಖ, ಸೌಲಭ್ಯ, ಸೌಭಾಗ್ಯ ಹಾಗೂ ನಮಗೆ ಎಲ್ಲಾ ರೀತಿಯ ಶುಭ ಕಾಮನೆಗಳು ಅಂತ ಹೇಳ್ತೀವಿ. ಕಾಮನೆಗಳು ಅಂದಾಗ ಅಶುಭನು ಬರುತ್ತೆ, ಶುಭ ಕಾಮನೆಗಳು ಅಂತ ಹೇಳ್ತೀವಿ. ಇಂಥ ಶುಭ ಕಾಮನೆಗಳ ಪ್ರಾಪ್ತಿಯಾಗುತ್ತೆ, ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಸರಸ್ವತಿ ಲಕ್ಷ್ಮಿ ಎರಡೂ ಶಕ್ತಿಗಳನ್ನ ಒಲಿಸಿಕೊಂಡು ಸಾಮಾನ್ಯ ಮನುಷ್ಯರು ಸಹ ರಾಜ್ಯ ವೈಭೋಗ ಗೌರವಾದಿಗಳನ್ನ ಪಡೆದು ಅಸಾಮಾನ್ಯರಾಗಿ ಸಮಾಜಕ್ಕೆ ಸಮೇತ ಉಪಯೋಗವಾಗಿ ಬಾಳ್ಬಹುದು ಈ ದೇವಿಯ ಒಂದು ಸಾಧನೆಯಿಂದ ಅಂತ. ಸೊ ಹಾಗಾಗಿ ಇವತ್ತಿನ ದಶಮಹಾವಿದ್ಯೆಯಲ್ಲಿ 1ನೇ ದಿನ ನಾನು ಕಾಳಿಕಾದೇವಿದು ಹೇಳಿದೆ, ನಿನ್ನೆ ಬಂದು ನಾನು ತಾರಾದೇವಿದು ಹೇಳಿದೆ, ಇವತ್ತಿನ ದಿನ ನಾನು ಷೋಡಶಿ ಮಹಾತ್ಮೆ ಅಂತ ನಾನು ವಿಷಯವನ್ನ ಅಂದ್ರೆ 3ನೇ ವಿಷಯ ದಶಮಹಾವಿದ್ಯೆಯಲ್ಲಿ ಆ ತಾಯಿಯ ಒಂದು 3ನೇ ಷೋಡಶಿ ಮಹಾತ್ಮೆಯ ಬಗ್ಗೆ ವಿವರಿಸಿದ್ದಾರೆ. ಅದನ್ನ ಕೇಳ್ತಾ ಹೋಗೋಣ, ಕೊನೆಯ ತನಕ ಕೇಳಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಜಗತ್ ಸೃಷ್ಟಿಯಾದ ಕಾಲದಲ್ಲಿ ಕತ್ತಲಲ್ಲಿ ಮುಳುಗಿತ್ತು. 1000 ಜಂಗಮಾದಿಗಳು ಮಾನವರು ಕತ್ತಲಲ್ಲಿ ದಿಕ್ಕು ಕಾಣದ ಚೈತನ್ಯ ಹೀರರಾಗಿ ನಿಶಕ್ತಿಗಳನ್ನು ಹೊಂದಿದರು. ಆಗ ರಾಕ್ಷಸರು ಅನೇಕ ವಿಧದಲ್ಲಿ ಹುಟ್ಟಿ ಲೋಕವನ್ನು ನಾಶ ಮಾಡುತ್ತಾ ದುಸ್ಥಿತಿಗೆ ತರುತ್ತಿದ್ದರು. ಲೋಕದಲ್ಲಿ ಅನ್ಯಾಯ, ಅಧರ್ಮ, ಅಜ್ಞಾನ, ಅನೀತಿಗಳು ಹೆಚ್ಚಾಗಿದ್ದು ದೈವಿಕ ಕಾರ್ಯಗಳಿಗೆ ವಿರೋಧವಾಗಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿದ್ದರೆ ಭಂಗ ಉಂಟಾಗಿ ರಾಕ್ಷಸ ಬಾಧೆಯು ವಿಪರೀತವಾಗಿ ಬೆಳೆಯಿತು. ದೇವತೆಗಳು ತಮ್ಮ ತಮ್ಮ ಕೆಲಸಗಳನ್ನು ನಿರ್ವಹಿಸಲು ಸಾಧ್ಯವಾಗದೆ ಹೋಯಿತು. ಅಂತಹ ಸಂದರ್ಭದಲ್ಲಿ ಆಗ ಋಷಿಗಳು, ದೇವತೆಗಳು ತಮ್ಮ ತಮ್ಮ ಕರ್ಮಗಳನ್ನು ನಿರ್ವಹಿಸಲು ಸಾಧ್ಯವಾಗದೆ ಹೋಯಿತು. ಆಗ ಋಷಿಗಳೆಲ್ಲರೂ, ದೇವತೆಗಳೆಲ್ಲರೂ ಶ್ರೀಮನ್ ನಾರಾಯಣನನ್ನು ಅನುಸರಿಸಿಕೊಂಡು ಬಂದು ಮಹಾಯಾಗವನ್ನೇ ಮಾಡಿದರು. ಆ ಯಾಗದಿಂದ ಒಂದು ದೈತ್ಯಾಕಾರವಾದಂಥ ಒಂದು ಶಕ್ತಿಯು ಉದ್ಭವಿಸಿ ನೋಡಲು ವಿಕಾರವಾಗಿ ಭಯಂಕರವಾಗಿ ಕಂಡಿತು. ಲೋಕಕ್ಷೇಮಕ್ಕಾಗಿ ಮಾಡಿದ ಯಾಗದಲ್ಲಿ ಹುಟ್ಟಿದ ಈ ಶಕ್ತಿಯು ಲೋಕವನ್ನೇ ನಾಶ ಮಾಡಲು ಹುಟ್ಟುತ್ತದೆ. ಆಗ ದೇವತೆಗಳನ್ನು ಹಿಂಸಿಸಿತು, ಋಷಿಗಳಿಗೆ ದುಃಖ ಕೊಟ್ಟು ಸೃಷ್ಟಿಯಲ್ಲಿರೋದನ್ನ ನಾಶ ಮಾಡಿ ಹಟ್ಟಹಾಸದಿಂದ ಮೆರೆಯುತ್ತಿತ್ತು. ಇದರಿಂದ ಭಯಭೀತರಾಗಿ ಎಲ್ಲರೂ ವಿಷ್ಣು ಇತರ ಸಕಲ ದೇವಾನುದೇವತೆಗಳು ಇದರಿಂದ ಭಯಭೀತರಾಗಿ ಬ್ರಹ್ಮನನ್ನು ಕುರಿತು ಪ್ರಾರ್ಥನೆಯನ್ನ ಮಾಡ್ತಾರೆ. ಸೃಷ್ಟಿಯಲ್ಲಿ ತಲೀನನಾಗಿದ್ದ ಬ್ರಹ್ಮನು ಮುನಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ಅವರು ಬಂದ ಕಾರಣವನ್ನು ಏನು ಅಂತ ಕೇಳ್ತಾನೆ. ಕೇಳಿ ಅಭಯ ನೀಡುವ ಸಲುವಾಗಿ ಒಂದು ಮಹಾಸಭೆಯನ್ನ ಬ್ರಹ್ಮದೇವನು ನಡೆಸ್ತಾನೆ. ಆಗ ದೇವತೆಗಳ ಒಂದು ಅರ್ಥನಾದ ಆಲಿಸಿದ ಬ್ರಹ್ಮನು ಎಲ್ಲರೊಡಗೂಡಿ ಶ್ರೀಚಕ್ರ ದೇವತೆಯನ್ನು ಕುರಿತು ಅನೇಕ ವರ್ಷಗಳ ಕಾಲ ಪೂಜೆಯನ್ನ ಮಾಡ್ತಾರೆ.
ಸಾರಿ. ಹೀಗೆ ಪೂಜೆ ಮಾಡಿದ ಮೇಲೆ ತಾಯಿಯು ಜ್ಯೋತಿಯ ರೂಪದಲ್ಲಿ ಕಾಣ್ತಾಳೆ. ಖಂಡಿಸಿಕೊಂಡು ತನ್ನನ್ನು ಪೂಜೆ ಮಾಡಿದ ಕಾರಣವೆಂದು ಕೇಳ್ತಾಳೆ. ಆಗ ಬ್ರಹ್ಮಾದಿಗಳು ತಾಯಿಯನ್ನು ಆರಾಧಿಸಿ ತನಗೆ ಬಂದಿರುವ ಒಂದು ಸೃಷ್ಟಿ ವಿನಾಶದ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ತಾಯಿಯು ಎಲ್ಲವನ್ನು ಕೇಳಿ ನೀವೆಲ್ಲರೂ ಕಶ್ಯಪ ಋಷಿಗಳನ್ನು ಮುಂದಿಟ್ಕೊಂಡು ಶ್ರೀಚಕ್ರವನ್ನ ಹೋಮವನ್ನು ಮಾಡಿ ಅಲ್ಲಿ ಅವತಾರವನ್ನ ಎತ್ತಿ ಇದಕ್ಕೆ ಪರಿಹಾರ ಕೊಡುತ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಚಕ್ರ ದೇವತೆಯು ಅಂತರ್ಧಾನಳಾಗ್ತಾಳೆ. ಅಂತಹ ಸಂದರ್ಭದಲ್ಲಿ ಅನಂತರ ಎಲ್ಲರೂ ಹೋಗಿ ಕಶ್ಯಪ ಮುನಿಗಳನ್ನ ಕುರಿತು ಅವರ ಆಶ್ರಮಕ್ಕೆ ದೇವಾನುದೇವತೆಗಳು ವಿಷ್ಣುವು ಎಲ್ಲರೂ ಆಶ್ರಮಕ್ಕೆ ಬಂದು ಆಶ್ರಮಕ್ಕೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಕಶ್ಯಪರು ಯೋಗ ನಿದ್ರೆಯಲ್ಲಿರ್ತಾರೆ. ಆದರೂ ಯೋಗ ನಿದ್ರೆಯಿಂದ ವಿಮುಖರಾಗುವವರೆಗೂ ಅಲ್ಲಿಯೇ ಇದ್ದು ಸದಾ ಅವರನ್ನೇ ಹಾಡಿ ಹೊಗಳ್ತಾ ಇರ್ತಾರೆ. ಕಶ್ಯಪರು ಚಿರಕಾಲದಲ್ಲಿಯೇ ಯೋಗದಿಂದ ವಿಮುಖರಾಗಿ ಎದುರಿಗೆ ಇದ್ದಂತಹ ಬ್ರಹ್ಮಾದಿ ದೇವತೆಗಳನ್ನ ನಾರದ ವರಗಳನ್ನ ಕುರಿತು ಕುಶಲ ಪ್ರಶ್ನೆಯನ್ನ ಅರ್ಘ್ಯಾದಿಗಳನ್ನ ಕೊಟ್ಟು ಸತ್ಕರಿಸ್ತಾರೆ. ಆಗ ಬ್ರಹ್ಮನು ಲೋಕಕ್ಷೇಮಕ್ಕಾಗಿ ಮಾಡಿದ ಯಾಗದಲ್ಲಿ ಯಾವುದೋ ಅಂಧಕಾರ ದೇವತೆ ಹುಟ್ಟಿಯು ರಕ್ಷಣೆಯ ಬದಲಾಗಿ ಲೋಕವನ್ನೇ ನಾಶ ಮಾಡುತ್ತಿದೆ, ಇದಕ್ಕೆ ಕಾರಣವೇನು, ಇದಕ್ಕೆ ಪರಿಹಾರ ಏನು ಅಂತ ಎಲ್ಲರೂ ಕೇಳುವಾಗ ಕಶ್ಯಪ ಮುನಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ಕೊಂಡು, ನೀವು ಯಾಗವನ್ನು ತಮಸ್ಸಿನಲ್ಲಿ ಮಾಡಿದ ಕಾರಣ ತಮೋಗ್ರಹದ ಶಕ್ತಿ ಉತ್ಪತ್ತಿಯಾಗಿದೆ ಅಂತ. ಯಾಕಂದ್ರೆ ಇಲ್ಲಿ ತಮೋಗುಣ, ರಾಜಗುಣ, ಸಾತ್ವಿಕ ಗುಣ ಅಂತ ಹೇಳ್ತೀವಿ. ಹಾಗಾಗಿ ನಾವು ಯಾವುದೇ ಹೋಮಗಳನ್ನು ಮಾಡಬೇಕಾದ್ರೆ ಅದಕ್ಕೆ ರಾಜಸಿಕನ, ತಾಮಸಿಕನ ಅಥವಾ ಸಾತ್ವಿಕನ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕಶ್ಯಪ ಮುನಿಗಳು ತಮೋಗ್ರಹ ಶಕ್ತಿ ಉತ್ಪನ್ನ ಆಗಿದೆ ನೀವು ಮಾಡುವಂತಹ ಇದರಿಂದ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು ಬಲಶಾಲಿಯಾಗಿದೆ, ಅದಕ್ಕೆ ತಮೋಗುಣವೇ ಪ್ರಧಾನವಾಗಿದೆ. ಆದ್ದರಿಂದ ಈ ಶಕ್ತಿಯು ಲೋಕ ಕಂಟಕವಾಗಿದ್ದು ನಿಮಗೂ ಕೂಡ ಭಯ ಭೀತಿಗಳನ್ನ ತರಿಸ್ತಾ ಇದೆ. ಇದನ್ನ ಉಪಶಮನ ಮಾಡಬೇಕಾದ್ರೆ ತ್ರಿಗುಣೋನ್ನಿತ್ವನಾದಂತಹ ಶಕ್ತಿ ಬೇಕಾಗುತ್ತೆ. ಈ ಶಕ್ತಿಯು ಎಲ್ಲಿಂದ ಸಿಗುತ್ತೆ ಅಂದ್ರೆ ಶ್ರೀಚಕ್ರದಿಂದನೇ ಉದಯಿಸಬೇಕು ಹೊರತು ಬೇರೆ ಎಲ್ಲಿಂದನೂ ಸಾಧ್ಯ ಇಲ್ಲ, ವಿನಃ ಇದು ಯಾರಿಂದನೂ ಸಾಧ್ಯ ಆಗದೆ ಇರುವಂಥದ್ದು ಅಂತ ಹೇಳ್ತಾರೆ. ಆಗ ಅಂತಹ ಶಕ್ತಿ ನನಗಿಲ್ಲ ಅಂತ ಅವರು ಕಶ್ಯಪರು ಹೇಳ್ತಾರೆ. ಇಷ್ಟು ಮಾತಿಗೆ ಒಪ್ಪದೆ ವಿಷ್ಣು ಮತ್ತೆ ಮುನಿಗಳು ನೀವೇ ಈ ತರ ಹೇಳಿದ್ರೆ ಇದಕ್ಕೆ ಯಾರು ಅರ್ಹರು, ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಆ ಕಶ್ಯಪ ಮುನಿಗಳು ಹೇಳ್ತಾರೆ, ಪ್ರಜಾ ಸೃಷ್ಟಿಯಲ್ಲಿ ನಿಮ್ಮದೇ ಹೆಚ್ಚಿನ ಪಾಲು ಇದೆ, ಆದ ಕಾರಣ ನೀವು ಮನಸ್ಸು ಮಾಡಿ ಈ ಕಾರ್ಯಕ್ಕೆ ಭಾಗ್ಯ ಆಗ್ಬೇಕು ಅಂತೇಳಿ ವಿಧವಾಗಿ ಬೇಡ್ಕೋತಾರೆ ದೇವಾನುದೇವತೆಗಳು ಕಶ್ಯಪರ ಮುನಿಗಳನ್ನ. ಅಷ್ಟರಲ್ಲಿ ಕಾಶ್ಯಪರು ದೇವತೆಗಳನ್ನ ಕುರಿತು ಹೇಳ್ತಾರೆ, ನನಗೆ ಸಂತಾನವಿಲ್ಲದವನು, ಯಾಗ ಮಾಡಿದ್ದರ ಫಲದಿಂದ ಏನೂ ದೊರಕಲ್ಲ, ನಾನು ಸಂತಾನ ಇಲ್ಲದೆ ಇರೋ ಕಾರಣದಿಂದ ಏನೇ ಯಾಗ ಮಾಡಿದ್ರು ನನಗೆ ದೊರಕಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬ್ರಹ್ಮನು ಋಷಿಗಳೇ ನೀವು ಸಂತಾನಯಾರ್ಥಿಯಾಗಿ ಯಾಗ ಮಾಡಿರಿ, ಅದಕ್ಕೆ ನಾವೆಲ್ಲರೂ ಸಹಾಯವಾಗಿ ನಿಮಗೆ ಏನು ಸಹಾಯ ಮಾಡಬೇಕೋ ಅದನ್ನ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಕಶ್ಯಪ ಮುನಿಗಳು ಹೇಳ್ತಾರೆ. ಆದರೆ ಕತ್ತಲಲ್ಲಿ ಕಶ್ಯಪರು ಸ್ವಲ್ಪ ಕ್ಷಣ ಕಾಲ ಯೋಚನೆ ಮಾಡ್ತಾರೆ, ಯೋಚಿಸಿ ಒಪ್ಕೊಳ್ತಾರೆ. ಕತ್ತಲಲ್ಲಿ ಮಾಡಿದ ಹೋಮ ತಮೋಗುಣವೇ ಹೊರತು ಪ್ರಕಾಶಮಾನ ಆಗಲ್ಲ ಅಂತೇಳಿ ಯೋಚಿಸುತ್ತಿದ್ದಂತಹ ಸಂದರ್ಭದಲ್ಲಿ ಕಶ್ಯಪ ಮುನಿಗಳ ಪತ್ನಿಯಾದಂತಹ ಅದಿತಿ ಬರ್ತಾರೆ. ಅದಿತಿ ಬಂದಂತಹ ಸಂದರ್ಭದಲ್ಲಿ ಮಾಂಗಲ್ಯದಲ್ಲಿದ್ದಂಥ ಪ್ರಕಾಶವನ್ನ ಜ್ಯೋತಿ ರೂಪದಲ್ಲಿ ಮಾಡ್ಲಿಕ್ಕೆ ಅವರು ಶ್ರೀಚಕ್ರವನ್ನ ಆರಾಧಿಸ್ತಾರೆ. ಯಾರು? ಇಲ್ಲಿ ಕಶ್ಯಪ ಮುನಿಯ ಸಹಧರ್ಮಿಣಿಯಾಗಿರುವಂತಹ ಅದಿತಿಯು ಶ್ರೀಚಕ್ರವನ್ನ ಆರಾಧಿಸ್ತಾಳೆ. ಕಾಲಕ್ರಮೇಣ ತಾಯಿಯ ಅನುಗ್ರಹದಿಂದ ಮಾಂಗಲ್ಯವೇ ಜ್ಯೋತಿಯಾಗಿ ಪ್ರಕಾಶಮಾನವಾದಂತಹ ಬೆಳಕನ್ನು ಹೊಂದಿತು. ಇಲ್ಲಿ ನಾವು ನೋಡ್ಬೇಕು, ಆ ಮಾಂಗಲ್ಯಕ್ಕೆ ತನ್ನದೇ ಆದಂತಹ ಒಂದು ಸ್ಥಾನ ಇದೆ. ಆ ಮಾಂಗಲ್ಯವು ನಮಗೆ ಎಷ್ಟು ಶಕ್ತಿ, ಬೆಳಕು, ಜೊತೆಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಮಾಂಗಲ್ಯದ ಸಮೇತ ಬೆಲೆ ಇಲ್ಲಿ ಹೇಳಿದ್ದಾರೆ. ಆಗ ಬೆಳಕು ಬರುತ್ತೆ. ಇದನ್ನು ಅರಿತ
ತಮಸ್ಸೆಂಬ ರಾಕ್ಷಸ ಶಕ್ತಿಯ ದೀಪವನ್ನು ನಂದಿಸಲು ಅನೇಕ ಮಾಯ ವಿದ್ಯೆಗಳನ್ನ ಪ್ರದರ್ಶನ ಮಾಡ್ತಾರೆ, ಶಕ್ತಿ ಮೀರಿ ಹೋರಾಡ್ತಾರೆ. ಆದರೆ ಆ ಮಾಂಗಲ್ಯದಿಂದ ಬಂದಂತಹ ಒಂದು ದೀಪದ ಬೆಳಕು ಅಥವಾ ಜ್ಯೋತಿಯ ಬೆಳಕೇನು ಅದು ನಂದಲಿಲ್ಲ ಅಥವಾ ಕೆಡ್ಲಿಲ್ಲ. ದೀಪದ ಪ್ರಕಾಶವು ಹೆಚ್ಚಾದಂತೆಲ್ಲ ತಮಸ್ಸಿನ ಶಕ್ತಿ ಕುಂದುತ್ತಾ ಹೋಗುತ್ತೆ. ಯಾಕಂದ್ರೆ ಅವಳ ದೈವಿಕ ಚಿಂತನೆ, ಅವಳ ದೈವಿಕ ಆರಾಧನೆ, ಶ್ರೀಚಕ್ರ ದೇವತೆಯನ್ನ ಅವಳು ಆರಾಧನೆ ಮಾಡ್ತಾ ಇರೋದ್ರಿಂದ, ಜೊತೆಗೆ ಮಾಡಿದ್ದರಿಂದ ಆ ರಾಕ್ಷಸರ ಶಕ್ತಿಯು ಕಮ್ಮಿ ಆಯ್ತಾ ಹೋಯ್ತು. ಆದರೆ ಅವಳ ಮಾಂಗಲ್ಯದಲ್ಲಿ ಇದ್ದಂತಹ ಜ್ಯೋತಿಯ ರೂಪದಲ್ಲಿರುವಂತಹ ಬೆಳಕು ತಾನಾಗೆ ಹೊರಹೊಮ್ಮಕ್ಕೆ ಶುರುವಾಯಿತು. ಆಗ ತಮಸ್ಸಿನ ಶಕ್ತಿ ಕುಂದಿತು. ಅದನ್ನು ಕಂಡು ದೇವತೆಗಳೆಲ್ಲರೂ ತುಂಬಾ ಸಂತೋಷ ಪಟ್ಟರು, ಹಾಡಿ ಹೊಗಳ್ತಾರೆ. ಈ ಬೆಳಕಿನಲ್ಲಿ ಕಶ್ಯಪರು ಏನ್ ಮಾಡ್ತಾರೆ ಅಂದ್ರೆ ಶ್ರೀಚಕ್ರ ಹೋಮವನ್ನು ಷೋಡಶಿ ರೂಪದಲ್ಲಿ ಮಾಡ್ತಾರೆ ಕಶ್ಯಪ ಮುನಿಗಳು. ಅಂತಹ ಸಂದರ್ಭದಲ್ಲಿ ಹೋಮವು ದಿನೇ ದಿನೇ ವಿಜೃಂಭಣೆಯಿಂದ ಕೂಡಿ ಪ್ರಕಾಶಮಾನವಾದಂತಹ ರೀತಿಯಲ್ಲಿ ನಡೆಯುತ್ತೆ. ಆಗ ಜ್ಯೋತಿಯು ಕಶ್ಯಪ ದಂಪತಿಗಳಿಗೆ ಆಶೀರ್ವದಿಸಿ ಜ್ಯೋತಿಯಾಗಿಯೇ ಅದಿತಿ ಗರ್ಭ ಸೇರಿತು. ಇಲ್ಲಿ ನೀವು ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಂತಾನ ಇಲ್ಲದವರಿಗೆ ನಾವು ಹೋಮಗಳನ್ನ ಯಾವ ಕಾರಣಕ್ಕೆ ಮಾಡ್ತೀವಿ, ಯಾಕೆ ಯಜ್ಞ ಯಾಗಾದಿಗಳನ್ನ ಮಾಡಿಸ್ತೀವಿ, ಜೊತೆಗೆ ಯಾಕೆ ಮಂತ್ರ ಪಠಣಗಳನ್ನ ಮಾಡಿಸ್ತೀವಿ, ಇವೆಲ್ಲವೂ ತುಂಬಾ ಅರ್ಥಗರ್ಭಿತವಾಗಿದೆ. ಹಾಗೇನೆ ದೇವತೆಗಳು ಸಂತೋಷಪಟ್ಟು ದೇವರಿಗೆ ನಮಸ್ಕರಿಸಿ ದಂಪತಿಗಳಿಗೆ, ಕಶ್ಯಪ ಮುನಿಗಳಿಗೂ ಮತ್ತು ಅದಿತಿಗೆ ನಮಸ್ಕಾರ ಮಾಡಿ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಅದಿತಿ ಗರ್ಭದಲ್ಲಿ ಆ ಪಿಂಡ ಏನು ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ತಮಸ್ಸು ಅದನ್ನು ನಾಶ ಮಾಡಲು ತನ್ನ ಭಯಂಕರವಾದಂತಹ ಒಂದು ಆಯುಧದಿಂದ ಹೋರಾಡುತ್ತೆ. ಆದರೆ ಆ ಪಿಂಡಕ್ಕೆ ಹೊಡೆತ ತಗಲದಂತೆ ಆ ಅಭಯದಿಂದಲೇ ಅನೇಕ ಕಿರಣಗಳು ದಿಕ್ಕುಪಾಲಾಗಿ ಚದರಿ ಆ ಪಿಂಡದ ಸುತ್ತಲೂ ನಿಂತಿತ್ತು. ಇದನ್ನ ಕಂಡ ತಮಸ್ಸು ಗರ್ಭಪಿಂಡ ಬಲಿಯುತ್ತಿರೋದನ್ನು ನೋಡಿ ಪಿಂಡಕ್ಕೆ ಅಂಗಾಂಗಗಳು ಬೆಳೆಯದಂತೆ ತಡೆಯಿತು. ಆದರೆ ದಿವ್ಯ ಶಕ್ತಿಯು ಮುಂದೆ ಏನೂ ನಡೆಯಲಿಲ್ಲ. ಹೀಗೆ ಮಗುವು ಜನನವಾಗುವವರೆಗೆ ಸತತವಾಗಿ ಗರ್ಭದಲ್ಲೇ ಇದ್ದು ಹೋರಾಡುತ್ತೆ. ಆದರೆ ಮಾಂಗಲ್ಯ ಶಕ್ತಿಯು ಪ್ರಬಲವಾದ್ದರಿಂದ ಆ ಮಗುವಿನ ಅಂಗಾಂಗಗಳು ಸಹಿತ ಚೆನ್ನಾಗಿ ಬೆಳೆಯುತ್ತೆ. ಸುಮುಹೂರ್ತದಲ್ಲಿ ಅದಿತಿಯು ಗಂಡು ಮಗುವಿಗೆ ಪ್ರಸವಿಸ್ತಾಳೆ. ಜೊತೆಗೆ ಗಂಡು ಮಗುವು ಸುದೀರ್ಘವಾದಂತಹ ಒಳ್ಳೆಯ ಸಮಯದಲ್ಲಿ ಜನನ ಆಗುತ್ತೆ. ಅದನ್ನು ತಿಳಿದ ತಮಸ್ಸು ಮಗುವನ್ನು ಮತ್ತೆ ರಾಕ್ಷಸ ಪ್ರವೃತ್ತಿಯಲ್ಲಿ ನಾಶ ಮಾಡಲು ಬರುತ್ತೆ. ಆಗ ಮಗುವು ಚಕ್ರ ರೂಪವಾಗಿ 14 ಲೋಕಗಳನ್ನ ಸುತ್ತುತ್ತಾ ಇರುತ್ತೆ. ಮಗುವಿನೊಂದಿಗೆ ಓಡುತ್ತಾ ತಮಸ್ಸು ಸುಸ್ತಾಗಿ ಸಮಯವನ್ನ ನೋಡಿ ವರ್ತುಲಾಕಾರವಾಗಿ ಮಗುವು ತನ್ನ ಪ್ರಕಾಶ ಕಿರಣಗಳಿಂದ ತಮಸ್ಸನ್ನು ಯುದ್ಧದಲ್ಲಿ ಸೋಲಿಸುತ್ತೆ. ನೋಡಿ, ಇಲ್ಲಿ ಅದಿತಿಯ ಗರ್ಭದಲ್ಲಿ ಆ ಬೆಳಕು ಬಂದು ಗಂಡು ಮಗುವಿನ ರೂಪದಲ್ಲಿ ಬಂದು ಆನಂತರ ವರ್ತುಲಾಕಾರದಲ್ಲಿ ಯಾವ ರೀತಿ ಆ ತಮಸ್ಸನ್ನು ಧ್ವಂಸ ಮಾಡ್ತು ಅಂತ ಹೇಳಿ, ಈ ತಮಸ್ಸು ಮತ್ತೆ ಹುಟ್ಟುವುದು, ಅದನ್ನು ಮಗುವು ಸಂಹರಿಸಿದ ಕ್ರಿಯೆಗಳು ಹಾಗೆಯೇ ಉಳಿದು ಹೋಗುತ್ತೆ. ಆಗ ಕಶ್ಯಪ ದಂಪತಿಗಳು ಮತ್ತೆ ಶ್ರೀಚಕ್ರ ದೇವತೆಯನ್ನ ಕೇಳ್ತಾರೆ, ನಮಗೆ ಸಂತಾನವನ್ನು ಏನೋ ನೀನು ನೀಡದೆ, ಗಂಡು ಮಗುವಿನ ಸಂತಾನವನ್ನು ನೋಡದೆ, ಆದರೆ ನಮಗೆ ಮಗುವಿನ ಮುಖವನ್ನು ನೋಡಲು ಭಾಗ್ಯವಿಲ್ಲದೆ ಇರುವಂತಹ ಕೇವಲ ಗುಂಡಾಗಿರುವಂತಹ ಒಂದು ಆಕಾರವನ್ನು ಮಾತ್ರ ನಮಗೆ ನೋಡುವಂತೆ ಮಾಡಿದ್ಯಾ, ನಾವು ಮಾಡಿದ ಪಾಪವಾದರೂ ಏನು ಅಂತೇಳಿ ಅಂತಹ ಋಷಿ ಮುನಿಗಳೇ ಆ ತಾಯಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಆಗ ತಾಯಿ ಹೇಳ್ತಾಳೆ, ಈ ದುಃಖ ಏತಕ್ಕೆ ನೀಡಿದೆ ಅಂತ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ ಅನೇಕ ವಿಧದಲ್ಲಿ ನಾವು ದುಃಖದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆಗ ದಯಾಮಯಳಾದಂತಹ ತಾಯಿಯು ಪ್ರತ್ಯಕ್ಷಳಾಗ್ತಾಳೆ. ಶ್ರೀಚಕ್ರ ದೇವತೆಯು ಪ್ರತ್ಯಕ್ಷಳಾಗಿ ಬಂದು ಸಮಾಧಾನ ಮಾಡಿ, ನೀವು ಕೋರಿದಾಗ ನಿಮ್ಮ ಮಗನು ಅಂಗಾಂಗಗಳ ಸಮೇತ ಕಾಣ್ತಾನೆ ಅಂತ. ಅಂದ್ರೆ ನೀವು ಯಾವಾಗ ನಿಮ್ಮ ಮಗುವನ್ನು ನೋಡ್ಬೇಕು, ನಿಮಗೆ ಯಾವಾಗ ನಿಮ್ಮ ಮಗುವನ್ನ ಕಾಣ್ಬೇಕು ಅಂತ ಹೇಳ್ತೀರಿ, ಅವನ ಪೂರ್ತಿ ಭೌತಿಕ ದೇಹದ ರಚನೆಯು ನಿಮಗೆ ಅಂಗಾಂಗಗಳ ಸಮೇತ ಕಾಣುತ್ತೆ ಅಂತ ಹೇಳ್ತಾಳೆ. ಹಾಗೆ ಉಳಿದಂತೆ ಆತನು ಚಕ್ರ ರೂಪದಲ್ಲಿ ತಮಸ್ಸನ್ನು ಸಂಹರಿಸುವ ಕ್ರಿಯೆಯಲ್ಲಿ ತೊಡಗುತ್ತಾನೆ. ಉಳಿದಂತಹ ಸಮಯದಲ್ಲಿ ಅವನು ಒಂದು ಚಕ್ರದ ರೂಪದಲ್ಲಿ ಕೆಟ್ಟ ಶಕ್ತಿಗಳನ್ನ
ತಮಸ್ಸನ್ನು ಸಂಹಾರ ಮಾಡುವಂತಹ ಕ್ರಿಯೆಯಲ್ಲಿ ಅವನಿರ್ತಾನೆ. ಆತನು ಅಪಾರ ತೇಜಸ್ಸಿನಿಂದ ಕೂಡಿರ್ತಾನೆ. ಅವನಲ್ಲಿ ಅಪಾರವಾದಂತಹ ಜ್ಞಾನ, ವಿದ್ಯಾ, ಬುದ್ಧಿ, ಶಕ್ತಿ, ಲೋಕಕ್ಕೆ ಒಳಿತನ್ನು ಮಾಡುವಂತಹ ಒಂದು ದಿವ್ಯವಾದಂತಹ ಶಕ್ತಿಯಾಗಿ ಅವನು ಹೊರಹೊಮ್ಮಿದ್ದಾನೆ ಅಂತ ಹೇಳಿ ಆ ಜಗನ್ಮಾತೆಯಾದಂತಹ ಪಾರ್ವತಿಯು ಅವಳಿಗೆ ಕಶ್ಯಪ ಮುನಿಗಳಿಗೂ ಹಾಗೂ ಅದಿತಿಗೆ ಹೇಳ್ತಾಳೆ. ಹಾಗೂ ಆತ ನಿತ್ಯ ಯೌವನವಂತನಾಗಿನೂ ಇರ್ತಾಳೆ ಅಂತ ಹೇಳಿ ಆಶೀರ್ವಾದ ಮಾಡ್ತೀನಿ ಅಂತೇಳಿ ಆಶೀರ್ವಾದವನ್ನು ಸಮೇತ ಮಾಡ್ತಾಳೆ. ಆಗ ಕಶ್ಯಪರು ಏನ್ ಮಾಡ್ತಾರೆ, ಅಮ್ಮ ತಪಸ್ಸು ಎಂದಿಗೆ ನಾಶವಾಗುವುದು, ಅದನ್ನು ನಿಗ್ರಹಿಸಲು ಸಾಧ್ಯವಿಲ್ಲವೇ ಅಂತ ಕೇಳಿದಂತಹ ಸಂದರ್ಭದಲ್ಲಿ ತಾಯಿ ಹೇಳ್ತಾಳೆ, ದೇವತೆಗಳು ಎಲ್ಲರ ತೇಜಸ್ಸಿನಿಂದ ಬೆಳೆದು ಬಂದ ಆ ನಿಮ್ಮ ಮಗನಾದಂತಹ ಜ್ಯೋತಿ ಏನು ಚಕ್ರದ ರೂಪದಲ್ಲಿ ಇದ್ದಾನೆ, ರಾತ್ರಿ ಕಾಲದಲ್ಲಿ ಹೋಮ ಮಾಡಿದ ಫಲವಾಗಿ ಅದು ಅಸಾಧಾರಣವಾದದ್ದು. ಅದಕ್ಕೆ ಅಂತ್ಯ ಇಲ್ಲ, ಆದಿ ಇಲ್ಲ. ಲೋಕದಲ್ಲಿ ಎಂದು ತಮಸ್ಸು ತನ್ನ ಚರ್ಯೆ ನಿಲ್ಲಿಸುವುದೋ ಅದಕ್ಕೆ ಅಂತ್ಯ, ಆದಿಗಳಿಲ್ಲ. ಲೋಕದಲ್ಲಿ ಎಂದೂ ತಮಸ್ಸು ಚರ್ಯೆ ನಿಲ್ಲಿಸುವುದು ಅಂದೇ ಪ್ರಳಯವಾಗುವುದು ಅಂತ ಹೇಳಿ ಆ ತಾಯಿ ಆ ಕಶ್ಯಪ ಮುನಿಗಳಿಗೆ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಾವಾಗ ನಿನ್ನ ಮಗ ಇದರ ವಿರುದ್ಧವಾಗಿ ತನ್ನ ಕೆಲಸವನ್ನು ನಿಲ್ಲಿಸ್ತಾರೋ ಅವತ್ತಿನ ದಿನವೇ ಈ ಲೋಕದಲ್ಲಿ ಕೆಲಸ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಅಂದೇ ಪ್ರಳಯ ಆಗುವುದು ಅಂತ ಹೇಳಿ ಹಲವಾರು ವಿಧದಲ್ಲಿ ತಾಯಿ ತನ್ನ ಒಂದು ರೂಪವನ್ನ ತೋರಿಸಿ ಹೇಳ್ತಾಳೆ. ಅದರಿಂದ ನೀವು ಕೂಡ ತಮಸ್ಸನ್ನು ಪೂಜಿಸಿರಿ, ಲೋಕಕ್ಷೇಮವಾಗುವುದೆಂದು ಹೇಳಿ ಆ ಶ್ರೀಚಕ್ರ ದೇವತೆಯು ಹೊರಡ್ತಾಳೆ. ಇತ್ತ ತಮಸ್ಸು ನಾಶವಾದರೂ ಮತ್ತೆ ಹುಟ್ಟುವುದು, ಹೀಗೆ ಸೃಷ್ಟಿಕ್ರಿಯೆ ನಡೀತಾ ಇರುತ್ತೆ. ಹಗಲು ಇರುಳು ಎಂಬ ಕಾಲಗಳು ಬೆಳಕಾಗಿ ಜ್ಯೋತಿ ರೂಪದಲ್ಲೇ ಪ್ರಜ್ವಲಿಸಿರುವವನೇ ಇಂದು ನಾವು ಕಾಣುತ್ತಿರುವಂತಹ ಸೂರ್ಯ ದೇವರು. ತಾಯಿಯ ಮಾಂಗಲ್ಯ ಬೆಳಕಿನಲ್ಲಿ ಉದಯಿಸಿದ್ರಿಂದ ಅವನು ಮಾಂಗಲ್ಯ ರಕ್ಷಕನು. ತಮಸ್ಸಿನ ಹೊರಡನೆ ಹೋರಾಡಿ ಬೆಳಕನ್ನು ಕೊಡುವವನು. ಅವನ ತೇಜಸ್ಸು ಅಪಾರವ, ಅನಂತ. ಇಂತಹ ಷೋಡಶಿಯನ್ನು ನಾವು ಶ್ರೀಚಕ್ರದಲ್ಲಿ ಇರಿಸಿ ನಮ್ಮ ಶರೀರ ತೇಜಸ್ಸನ್ನು ಸಮೇತ ಹೆಚ್ಚಿಸ್ಕೊಳ್ಬೋದು ಅಂತ ಹೇಳಿ ದೇವಿ ಭಾಗವತದಲ್ಲಿ ಹೇಳಿ ಈ ಕಥೆಯನ್ನ ಸಮಾಪ್ತ ಮಾಡ್ತಾರೆ. ಹಾಗಾಗಿ ಇವತ್ತಿನ ದಿನ ನಾವಿಲ್ಲಿ ಕಲಿಯುವಂಥದ್ದು ಇಷ್ಟೇನೆ. ನೋಡಿ, ಸಂತಾನ ಇಲ್ಲದಂತ ಕಾಶ್ಯಪ ಮಹರ್ಷಿಗಳಿಗೂ ಸಮೇತ ಆ ತಾಯಿಯು ಸಂತಾನ ಇಲ್ಲ, ನಾನು ಯಾಗ ಮಾಡ್ಲಿಕ್ಕೆ ನಾನು ಸರಿ ಬರಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ಅದಿತಿ ದೇವತೆಯು ಶ್ರೀಚಕ್ರ ದೇವತೆಯನ್ನ ಆರಾಧನೆ ಮಾಡಿ ತನ್ನ ಮಾಂಗಲ್ಯದಿಂದ ಬೆಳಕಿನಿಂದ ಯಾವ ರೀತಿ ಆರಾಧನೆ ಮಾಡಿದಳೋ ಅದನ್ನ ಮೆಚ್ಚಿ ಆ ತಾಯಿಯು ಬಂದು ಅವರಿಗೆ ಬೆಳಕಿನ ರೂಪದಲ್ಲಿ ಸಂತಾನವನ್ನ ಕೊಟ್ಲು. ಅಂತಹ ಸಂತಾನವೇ ಇವತ್ತಿನ ದಿನ ಚಕ್ರ ರೂಪವಾಗಿ ಸುತ್ತಿ ಇಡೀ ಜಗತ್ತನ್ನೇ ಆಳಿಲಿಕ್ಕೆ ಅಂತ ಹೇಳಿ ಆ ತಾಯಿ ಕೊಟ್ಟಿರುವಂಥದ್ದು. ಅಂತಹ ಸಂದರ್ಭದಲ್ಲಿ ಇಂತಹ ಷೋಡಶಿ ದೇವಿಯನ್ನು ನಾವು ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳು ಸಮೇತ ನಿವಾರಣೆ ಆಗುತ್ತೆ. ಹಾಗಾಗಿ ಇಂತಹ ಒಂದು ಷೋಡಶಿ ದೇವಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಇಂತಹ ಷೋಡಶಿ ದೇವಿಯು ಶ್ರೀಚಕ್ರದ ಪೀಠದಲ್ಲೇ ಇರುವಂತವಳು. ಹಾಗಾಗಿ ದಶಾಮಹಾವಿದ್ಯೆಯಲ್ಲಿ ಇವಳಿಗೆ 3ನೇ ಒಂದು ಅಧ್ಯಾಯದಲ್ಲಿ ಸಮೇತ ಶ್ರೀ ಷೋಡಶಿ ದೇವಿಯ ಮಹಾತ್ಮೆಯನ್ನ ವಿವರಿಸಿದ್ದಾರೆ. ಹಾಗೆ ಷೋಡಶಿ ದೇವಿಯ ಒಂದು ಮಂತ್ರವು ಸಮೇತ ಇದೆ, ಸಹಸ್ರನಾಮ ಸ್ತೋತ್ರಗಳು ಇದೆ. ಅದರ ಜೊತೆಗೆ ಷೋಡಶಿ ದೇವಿಯ ಸಹಸ್ರನಾಮ ಪಾರಾಯಣವು ಸಮೇತ ಇದೆ. ಯಾರು ಇಂಥ ಷೋಡಶಿ ದೇವಿಯ ಅಷ್ಟೋತ್ತರಗಳನ್ನ ಪಾರಾಯಣವನ್ನ ಮಾಡ್ತಾರೆ, ಖಂಡಿತವಾಗ್ಲೂ ಅವರಿಗೆ ಇಹದಲ್ಲೂ ಪರದಲ್ಲೂ ಮುಕ್ತಿಯೂ ಸಿಗುತ್ತೆ. ಹಾಗೆ ನಮಗೆ ಬೇಕಾಗಿರುವಂತಹ ಶುಭವಾಗಿರುವಂತಹ ಒಂದು ಫಲಗಳನ್ನೇ ಆ ತಾಯಿ ಕೊಡ್ತಾಳೆ ಅಂತ ಹೇಳಿ ದಶಾಮಹಾವಿದ್ಯದಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಇಂತಹ ಷೋಡಶಿ ದೇವಿಯ ಒಂದು ಪೂಜೆಯ ವಿಧಿವಿಧಾನಗಳನ್ನ ನೀವು ಸರಿಯಾಗಿ ದಶಾಮಹಾವಿದ್ಯೆ ಕಲಿತಿರುವಂತಹ ನಿಮಗೆ ಸಿಕ್ಕಿರುವಂತಹ ಗುರುಗಳಲ್ಲಿ ನೀವು ಕಲಿತು ಖಂಡಿತವಾಗ್ಲೂ ನೀವು ಇದರಿಂದ ನಿಮ್ಮ ಜೀವನದಲ್ಲಿ ಆಗುವಂತಹ ಎಲ್ಲ ಸಮಸ್ಯೆಗಳನ್ನ ಯೋಗವಾಗಿ ಮಾಡಿಕೊಂಡು ಇನ್ನೂ ಹಲವಾರು ಜನಕ್ಕೆ ಇಂತಹ ದಶಾಮಹಾವಿದ್ಯೆಯ ಒಂದು ವಿದ್ಯೆಯನ್ನ ಹಲವಾರು ಜನಕ್ಕೆ ಹೇಳ್ಕೊಟ್ಟು ಹೋದಂತಹ ಸಂದರ್ಭದಲ್ಲಿ ನಾವು ಬಂದಿರುವಂತಹ ಒಂದು ನಮ್ಮ ಕಾರ್ಯವು ಕೈಗೂಡುತ್ತೆ. ಹಾಗೆ ಇಂತಹ ದೇವತೆಯ ಒಂದು ಏನು ಆದಿಶಕ್ತಿಯು ಪರಾಶಕ್ತಿಯು ಅವಳು ಏನಾಗಿದ್ದಳೋ ಶ್ರೀಚಕ್ರದಲ್ಲಿ ನೆಲೆಸಿದಳೋ ಅವಳ ಒಂದು ಶಕ್ತಿಯನ್ನ ನಾವು ಪ್ರಪಂಚಕ್ಕೆನೆ ಕೊಡ್ಬೋದು ಅಂತ ಹೇಳ್ತೀವಿ. ಆದ್ರೆ ಯಾವ ರೀತಿಯಾಗಿ ಆ ತಾಯಿಯನ್ನ ನಾವು ಆರಾಧನೆ ಮಾಡಬೇಕು ಅನ್ನೋದೇ ಇಲ್ಲಿ ಮುಖ್ಯವಾಗುವಂಥದ್ದು. ನಾನು ಇಲ್ಲಿ ಶ್ರೀ ಷೋಡಶ ದೇವಿಯ ಪೂಜಾ ವಿಧಿವಿಧಾನಗಳನ್ನು ಹೇಳ್ಕೊಡ್ಲಿಲ್ಲ,
ಬರೀ ಷೋಡಶ ದೇವಿಯ ಒಂದು ಮಹಾತ್ಮೆಯನ್ನ ಮಾತ್ರ ನಿಮ್ಮ ಮುಂದೆ ಹೇಳಲ್ಪಟ್ಟಿದ್ದೀನಿ. ಯಾಕೆಂದ್ರೆ ಯಾವುದೇ ವಿದ್ಯೆಗಳನ್ನ ಕಲಿಬೇಕಾದ್ರೆ ಗುರುವಿನ ಮುಖಾಂತರವೇ ಕಲಿಬೇಕಾಗುತ್ತೆ. ನಿನ್ನೆ ದಿನ ನಾನು ತಾರಾದೇವಿಯ ಮುಖಾಂತರನೇ ಗುರುಗಳ ಮುಖದಿಂದ ವಿದ್ಯೆ ಕಲಿತಾಗ ಅಥವಾ ಗುರುಗಳು ಕೊಡುವಂತ ಮಂತ್ರಗಳನ್ನ ನಾವು ಯಾವ ರೀತಿಯಾಗಿ ಕಲಿಬೇಕು ಅನ್ನೋದಕ್ಕೆ ಹೇಳಿದ್ದೀನಿ. ಇಂತಹ ಷೋಡಶ ದೇವಿಯು ನೋಡಿ, ಆ ಮಾಂಗಲ್ಯದಲ್ಲಿ, ಅದಿತಿಯ ಮಾಂಗಲ್ಯದಲ್ಲಿ ಬೆಳಕಿನಿಂದ ಬಂದಂತಹ ಒಂದು ಪ್ರಜ್ವಲದಿಂದನೇ ಎಷ್ಟೆಲ್ಲ ಕೆಲಸಗಳು ಆಗುತ್ತೆ ಅಂತ. ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಧರಿಸುವಂತ ಮೂಗ್ಬುಟ್ಟಾಗಿರ್ಬೋದು, ಕಿವಿಗೆ ಆಗಿರ್ಬೋದು, ಹಣೆಗೆ ಆಗಿರ್ಬೋದು, ಅಥವಾ ಮಾಂಗಲ್ಯಕ್ಕಾಗಿರ್ಬೋದು, ಒಂದು ಬಳೆ, ಉಂಗುರ ಏನೇನಿದೆ ಇದೆಲ್ಲದಕ್ಕೂ ಅದರದೇ ಆದಂತಹ ಒಂದು ಮಹತ್ವಗಳಿದೆ ಅಂತ ಹೇಳ್ತೀವಿ. ಹಾಗೇನೆ ಇವತ್ತಿನ ದಿನ ನಾವೆಲ್ಲರೂ ಅಂತಹ ಅದಿತಿಯು ಧರಿಸಿದಂತಹ ಮಾಂಗಲ್ಯವನ್ನ ಪ್ರತಿಯೊಬ್ಬರು ಸ್ತ್ರೀಯರು ನಾವು ನಮ್ಮ ಎದೆ ಮಟ್ಟಕ್ಕೆ ಅಥವಾ ನಾವು ಮದುವೆಯ ದಿನ ನಾವು ಕಟ್ಟಿರ್ತೀವಿ, ಅದನ್ನೇ ಸುಮುಹೂರ್ತದಲ್ಲೇ ಕಟ್ಟುವಂಥದ್ದು ಅಂತ. ಹಾಗಾಗಿ ಇಂತಹ ಒಂದು ಮಾಂಗಲ್ಯಕ್ಕೆ ಸಮೇತ ನಾವು ಇವತ್ತು ಬೆಲೆ ಕೊಡಬೇಕು ಅಂತ ಹೇಳ್ತೀವಿ. ಆದ್ರೆ ಇವತ್ತೆಲ್ಲರೂ ಮಾಂಗಲ್ಯವನ್ನ ಬಿಚ್ಚಿಟ್ಬಿಡ್ತಾರೆ, ಅದಕ್ಕೆ ಬೇಕಾಗಿರೋ ಮುಹೂರ್ತಗಳನ್ನು ನೋಡಲ್ಲ. ನೋಡಿ, ವಿಷ್ಣು ದೇವಾದಿ ದೇವತೆಗಳು, ಅದರ ಜೊತೆಗೆ ಬ್ರಹ್ಮದೇವರು ಸಮೇತ ಹೋಗಿ ಕಶ್ಯಪ ಮುನಿಗಳನ್ನು ಬೇಡಿ, ಆನಂತರ ಕಶ್ಯಪ ಮುನಿಗಳು ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ಕಂಡುಕೊಂಡು ಯಾಗವನ್ನು ಮಾಡಿದ ನಂತರ ಆ ತಾಯಿಯ ಆಶೀರ್ವಾದದಿಂದಲೇ ಅವರಿಗೆ ಗಂಡು ಸಂತಾನವು ಹುಟ್ಟುತ್ತೆ. ಈ ಗಂಡು ಸಂತಾನವೇ ಮುಂದಕ್ಕೆ ಏನಾಗಿದೆ ಅಂತನೂ ಹೇಳಿದ್ದೀನಿ. ಹಾಗಾಗಿ ನಮಗೆ ಬೇಕಾದಂತಹ ಪ್ರತಿಯೊಂದು ಶುಭ ಕಾಮನೆಗಳು, ಅದು ಸಂತಾನ ಅಂತ ಕೇಳಿದಂತಹ ಸಂದರ್ಭದಲ್ಲಿ ನಾವು ಪ್ರಪಂಚಕ್ಕೆ ಕೊಡುವಂತಹ ಒಳ್ಳೆಯ ಸಂತಾನವನ್ನೇ ಕೇಳಬೇಕು ಅಂತ ಹೇಳ್ತೀನಿ ಪ್ರಿಯಕ್ಷಕರೇ. ಹಾಗೇನೇನೆ ಇಂಥ ಒಂದು ದೇವಿ ಶ್ರೀಚಕ್ರದಲ್ಲೇ ಇರೋದ್ರಿಂದ ಯಾರು ಶ್ರೀಚಕ್ರ ಆರಾಧಕರು, ಯಾವುದು ಶ್ರೀಚಕ್ರ ಕ್ಷೇತ್ರಗಳಿದೆ ಅಂತಹ ಕ್ಷೇತ್ರಗಳಿಗೆ ನೀವು ಭೇಟಿಯನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಹಲವಾರು ಉಪಯೋಗಗಳು ಆಗುತ್ತಿದ್ದಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಒಂದು ಶ್ರೀಚಕ್ರ ಕ್ಷೇತ್ರಗಳಿಗೆ ಶ್ರೀಚಕ್ರ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಏಳಿಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಯಾರಿಗಾದ್ರೂ ನನ್ನ ಕನ್ಸಲ್ಟೇಷನ್ ಬೇಕಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಯಾರ್ಯಾರು ಇಲ್ಲಿವರೆಗೆ ಆ ಜಗನ್ಮಾತೆಯಾದಂತಹ ಆ ದೇವಿಯ ಷೋಡಶಿ ಮಹಾತ್ಮೆಯನ್ನು ಯಾರ್ಯಾರು ಕೇಳಿದರೆ ಅವರಿಗೆ ಸರ್ವಶಕ್ತಿಯು ಸ್ವರೂಪಿಣಿಯು ತ್ರಿಲೋಕ ಮಾತೆಯು ಶ್ರೀ ಚಕ್ರೇಶ್ವರಿಯು ಆದಂತಹ ಶ್ರೀ ದಕ್ಷಿಣಾನಾಗ ಕಾಳಿಕಾ ಪಾದಗಳಿಗೆ ಒಂದು ಮತ್ತೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ಅವಳ ಆಶೀರ್ವಾದವು ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಷೋಡಶಿ ಮಹಾತ್ಮೆಯನ್ನ ಮುಗಿಸುವಂತಹ ಸಮಯ ಬಂತು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.